ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಬಂಜೆತನ ಟ್ರೀಟ್ಮೆಂಟ್ಗೆ ನಾವು ತೊಗೊಂಡು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ನಂಗೆ ತುಂಬ ಖುಷಿ ಅನಿಸುತ್ತೆ. ದಿಸ್ ಈಸ್ ಅ ಸೆಕೆಂಡ್ ಮಿಷಿನ್ ವಿಚ್ ಹಸ್ ಬಿನ್ ಇನ್ಸ್ಟಾಲ್ಡ್ ಇನ್ ಕರ್ನಾಟಕ. ಬಹಳಷ್ಟು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ ಅಥವಾ ಪ್ರೆಗ್ನೆನ್ಸಿ ಆದರೆ ನಿಂದಿರ್ತಾ ಇರಲ್ಲ, ಬಹಳಷ್ಟು ಸಲ ಅಬಾರ್ಷನ್ಸ್ ಆಗಿರುತ್ತೆ. ಸೊ ಈ ಥರ ಪೇಷಂಟ್ಸ್ಗೆ ಇದು DNA ಫ್ರಾಗ್ಮೆಂಟೇಷನ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ನೋಡ್ಬೋದು. ಈಗ ಪ್ರಪಂಚನೇ ಸ್ಟ್ರೆಸ್ಫುಲ್ ಪ್ರಪಂಚ ಆಗಿಬಿಟ್ಟಿದೆ, ಕಾಂಪಿಟೇಟಿವ್ ಪ್ರಪಂಚ ಆ್ಯಂಡ್ ಗ್ಲೋಬಲ್ ಲೈಫ್ ಸ್ಟೈಲ್. ಯಾಕಂದರೆ ಇಲ್ಲಿರೋ ಈಗ ನಮಗೆ ಗೊತ್ತಿರೋ ಹಾಗೆ ಇನ್ಫರ್ಟಿಲಿಟಿ ನಂಬರ್ ಜಾಸ್ತಿ ಆಗ್ತಾಯಿದೆ, ಗಂಡು ಮಕ್ಕಳಲ್ಲೂ ಚೆನ್ನಾಗೇ ಜಾಸ್ತಿ ಆಗ್ತಾಯಿದೆ, ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾಯಿದೆ ಗ್ಲೋಬಲಿ ಅಂತ ಪೇಪರ್ನಲ್ಲಿ ದಿನನಿತ್ಯ ನಾವು ಓದ್ತಾ ಇರಬಹುದು. ನಮಗೆ ಸಲ್ಯೂಷನಿಗೆ ಕಂಡುಕೊಂಡಿದ್ದೀವಿ, ಮಷೀನ್ಸ್ ಬಂದಿದೆ, ಎಲ್ಲ ಬಂದಿದೆ, ಬಟ್ ಹೌ ಟು ನಾಟ್ ಗೆಟ್ ಇನ್ ಟು ದಟ್ ಸಿಸ್ಟಮ್. Today we are very happy to announce that we have brought AI technology, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಬಂಜೆತನ ಟ್ರೀಟ್ಮೆಂಟ್ಗೆ ನಾವು ತೊಗೊಂಡು ಬಂದಿದ್ದೀವಿ ಅಂತ ಹೇಳಲಿಕ್ಕೆ ನಂಗೆ ತುಂಬ ಖುಷಿ ಅನಿಸುತ್ತೆ. ದಿಸ್ ಈಸ್ ಅ ಸೆಕೆಂಡ್ ಮಿಷಿನ್ ವಿಚ್ ಹಸ್ ಬಿನ್ ಇನ್ಸ್ಟಾಲ್ಡ್ ಇನ್ ಕರ್ನಾಟಕ. ಫಸ್ಟ್ ಇಸ್ ಇನ್ ಬ್ಯಾಂಗ್ಳೂರು, ಸೆಕೆಂಡ್ ನಾವು ಇಲ್ಲಿ ತೊಗೊಂಡು ಬಂದಿದ್ದೀವಿ. ಈ ಟೆಕ್ನಾಲಜಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಟೆಕ್ನಾಲಜಿ ಕಾಮನ್ ಮೊದಲು ಮಾಡೋ ಟೆಕ್ನಾಲಜಿಗೂ ಈಗ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಅದರ ಡಿಫ್ರೆನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ನಾವು ಮೈಕ್ರೋಸ್ಕೋಪಲ್ಲಿ ಸೆಮೆನ್ ಟೆಸ್ಟ್ ಮಾಡುವಾಗ ಸೆಮೆನ್ ಹಾಕ್ಬಿಟ್ಟು ಅದರಲ್ಲಿ ನೋಡಿ ಕೌಂಟ್ ಮಾಡಿ, ಯಾರು ಟೆಸ್ಟ್ ಮಾಡ್ತಾ ಇರ್ತಾರಲ್ಲ ಅವರೇ ಕೌಂಟ್ ಮಾಡಿ ಅದು ಕೌಂಟ್ ಎಷ್ಟಿದೆ, ಮೂಮೆಂಟ್ ಎಷ್ಟಿದೆ, ನೋಡಲಿಕ್ಕೆಲ್ಲ ಸರಿಗಿದೆಯಾ, ಶೇಪ್ ಹೆಂಗಿದೆ, ಇದನ್ನೆಲ್ಲ ನಾವು ಬರಿತಿದ್ವಿ. ಬಟ್ ಈ ಟೆಕ್ನಾಲಜಿಲಿ ಏನಾಗುತ್ತೆ ಅಂತಂದರೆ, ಈ ಟೆಕ್ನಾಲಜಿಯಿಂದ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸ್ಕೊಡೋದ್ರಿಂದ ಇದಕ್ಕೆ ಏನಾಗುತ್ತೆ ಅಂತಂದರೆ, ಮಿಷಿನ್ನೇ ಅದು ಮೋರ್ ದೆನ್ 3000 ಸ್ಪರ್ಮ್ಸ್ನ ಚೆಕ್ ಮಾಡಿಬಿಡುತ್ತೆ. ಅದು ಇಟ್ ಈಸ್ ಚೆಕಿಂಗ್ ಮೋರ್ ನಂಬರ್ ಆಫ್ ಸ್ಪರ್ಮ್ಸು ಆ್ಯಂಡ್ ಇಟ್ ಹ್ಯಾಸ್ ಎ ಸಾಫ್ಟ್ವೇರ್ ಇನ್ಸ್ಟಾಲ್ಡ್ ಇನ್ ದಟ್, ಆ್ಯಂಡ್ ಆ್ಯಸ್ ಅನ್ AI ಇಟ್ ಆಲ್ಗೋರಿದಮ್ ಮೇಲೆ ಅದು ಇಂಟರ್ಪ್ರೇಟ್ ಮಾಡಿಬಿಡುತ್ತೆ. ಸೊ ವೆರಿ ಇಂಟೆಲಿಜೆಂಟ್ ಪರ್ಸನ್ ಹೂ ಸಿಟ್ಟಿಂಗ್ ಇನ್ಸೈಡ್ ದಟ್ ಮಿಷನ್ ಆ್ಯಂಡ್ ಇಟ್ ಲುಕಿಂಗ್ ಅಟ್ ಆಲ್ ದ ಸ್ಪರ್ಮ್ಸ್, ಅದನ್ನು ಅನಲೈಸ್ ಮಾಡಿ ಇಂಟರ್ಪ್ರೇಟ್ ಮಾಡಿ ನಮ್ಗೆ ರಿಪೋರ್ಟ್ ಕೊಟ್ಬಿಡುತ್ತೆ. That whole time that is taken for this testing is around only 6 to 8 minutes. Okay, so the patient can walk in and then he can come out with the report, complete report, say in 1 hour. So this is a basic semen testing anta ಹೇಳಿದ್ವಿ. There is something called as an advanced semen testing ಈ ಮಿಷನ್ ಆಗುತ್ತೆ. ಇದು DNA ಅಂತೀವಿ ನಾವು. ಸ್ಪರ್ಮ್ ಅಲ್ಲಿ ಒಂದು DNA ಅಂತ ಇರುತ್ತೆ. DNA ಅಂದರೆ ಸ್ಪರ್ಮ್ ಒಳಗಡೆ ಒಂದು ಜೆನೆಟಿಕ್ ಮೆಟೀರಿಯಲ್ಗೆ ನಾವು ಅದನ್ನು DNA ಅಂತೀವಿ. ಸಿಂಪಲ್ ಲ್ಯಾಂಗ್ವೇಜಾಗಿ ಹೇಳಬೇಕು ಅಂತಂದರೆ, ಅದೊಂದು ಬುಕ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇದ್ದಂಗೆ ಸ್ಪರ್ಮ್ ಒಳಗಡೆ. ಆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಓದ್ಕೊಂಡು ಸ್ಪರ್ಮ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಏನಾದ್ರು ಬ್ರೇಕ್ ಆಯಿತು, ಫ್ರಾಗ್ಮೆಂಟೇಷನ್ ಆಯಿತು ಅಂದರೆ ಇದು ಚೆನ್ನಾಗಿ ಕೆಲಸ ಮಾಡಲ್ಲ. ಬಟ್ ನಾವು ಸೆಮೆನ್ ಟೆಸ್ಟ್ ಮಾಡಿದಾಗ ಅದು ನೋಡಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಕೌಂಟ್ ಚೆನ್ನಾಗಿದೆ, ಮೊಟಿಲಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಅನಿಸುತ್ತೆ. ಬಟ್ ಅದರಲ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ಅದು ತೊಂದರೆ ಕೊಟ್ಬಿಡುತ್ತೆ. ಸೊ ಯಾವ ಪೇಷಂಟ್ಗೆ ನಾವು ನೋಡ್ತೀವಿ, ಲೈಕ್ ಅಂದರೆ ಬಹಳಷ್ಟು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ ಅಥವಾ ಪ್ರೆಗ್ನೆನ್ಸಿ ಆದರೆ ನಿಂದಿರ್ತಾ ಇರಲ್ಲ, ಬಹಳಷ್ಟು ಸಲ ಅಬಾರ್ಷನ್ಸ್ ಆಗಿರುತ್ತೆ. ಸೊ ಈ ಥರ ಪೇಷಂಟ್ಸ್ಗೆ ಇದು DNA ಫ್ರಾಗ್ಮೆಂಟೇಷನ್ ಪ್ರಾಬ್ಲಮ್ ಇದೆಯಾ ಅಂತ ನಾವು ನೋಡ್ಬೋದು. ಅಗೇನ್ ದ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್ ಸೋ ವೆರಿ ಮಚ್, ಇಟ್ಸ್ ಸೋ ಪ್ರಿಸೈಸ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ 101 ಥಿಂಗ್ಸ್ 101 ಪ್ಲೇಸಸಲ್ಲಿ ಒಂದೇ ಟೈಮಲ್ಲಿ ಬಂದಾಗ ಇದನ್ನೆಲ್ಲ ಮಾಡಿಬಿಟ್ರೆ ಮೇಲಲ್ಲಿ ಪುರುಷರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತ ಇಮಿಡಿಯೇಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಪ್ರಿಸೈಸ್ ಆ್ಯಂಡ್ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್ ಫಾರ್ ಮೇಲ್ ಇನ್ಫರ್ಟಿಲಿಟಿ. ಹೆಣ್ಮಕ್ಳದ್ದು ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಬೇರೆ ನಾವು ಕೊಡ್ತೀವಿ. ಸೊ ಗಂಡು ಮಕ್ಕಳಲ್ಲಿ ನಾವು ಸೆಮೆನ್ ಟೆಸ್ಟ್ ಮಾಡುವಾಗ ದಿಸ್ ಇಸ್ ವಾಟ್ ವಿ ಆರ್ ರೆಕಮೆಂಡಿಂಗ್. ದಿಸ್ ಮಿಷನ್ ವಿಲ್ ಗಿವ್ ಅಸ್ ಎ ರಿಯಲಿ ಎ ಗುಡ್ ಪ್ರಿಸೈಸ್ ರಿಪೋರ್ಟ್. ಮೇಡಮ್, ಈಗ ಸಾಮಾನ್ಯವಾಗಿ ಬಂಜೆತನದ ವಿಷಯ ಮಾತನಾಡುವಾಗ ಹೆಣ್ಮಕ್ಳು ಟ್ರೀಟ್ಮೆಂಟ್ಗೆ ಬರ್ತಾರೆ, ಯಾಕಂದ್ರೆ ಮಕ್ಕಳು ಬೇಕನ್ನೋದು ಪ್ರತಿಯೊಬ್ಬರ ಆಸೆ. ಆದರೆ ಗಂಡು ಮಕ್ಕಳು ಇದುವರೆಗೂ ಕೂಡ ಬರೋದಿಲ್ಲ, ಎಜುಕೇಟೆಡ್ ಇದ್ದರೂ ಕೂಡ. ಸೊ ಒಬ್ಬ ವೈದ್ಯರಾಗಿ ನೀವು ಏನು ಹೇಳಿ ಬಯಸ್ತೀರಾ, ಇತ್ತೀಚಿನ ದಿನಗಳಲ್ಲಿ ಗಂಡಸರು ಕೂಡ ಬರ್ತಾ ಇದ್ದಾರೆ ಮುಕ್ತವಾಗಿ ಅಥವಾ? ಈಗ ಇದನ್ನು ಆ್ಯಕ್ಚುಲಿ ಎಲ್ಲ ಚೇಂಜ್ ಆಗಿದೆ ಅಮ್ಮ. ಈಗ ನಾವು ಅರ್ಲಿಯರ್ ನಾವು ಯಾವಾಗ ಸ್ಟೂಡೆಂಟ್ ಆಗಿದ್ವಿ ಅಲ್ಲ, ಅವಾಗ ಮೇಲ್ ಬರ್ತಾನೆ ಇರಲಿಲ್ಲ, ಟೆಸ್ಟಿಗೆ ಬರ್ತಾನೆ ಇರಲಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಿಟ್ ಹಸ್ ಚೇಂಜ್ಡ್. ನಾವು ಮೆನ್ ಆರ್ ಆಲ್ಸೋ ಕಮ್ಮಿಂಗ್. ನಾವು ಜನರಲಿ ನೋಡೋದು ಗಂಡ ಹೆಂಡತಿ ಇಬ್ಬರು ಬರೋದನ್ನೇ ನಾವು ನೋಡ್ತೀವಿ. ಬಟ್ ಸಮ್ ಟೈಮ್ ದಟ್ ಕಪಲ್ ನೀವೇನು ಹೇಳಿದ್ರಲ್ಲ, ಫಸ್ಟ್ ಅವ್ರದ್ದು ಟೆಸ್ಟಿಂಗ್ ಆಗಲಿ ಮೇಡಮ್, ಆಮೇಲೆ ಅವ್ರದ್ದೆಲ್ಲ ನೋಡ್ಬಿಟ್ಟು ಆಮೇಲೆ ಮಾಡ್ಸೋಣ ಅಂತ ಜನನೂ ಇದ್ದಾರೆ, ಇಲ್ಲ ಅಂತಿಲ್ಲ. ನನ್ನ ಕಡೆ ಸಮಸ್ಯೆ ಇರೋದಕ್ಕೆ ಸಾಧ್ಯನೇ ಇಲ್ಲ, ಸರಿಗಿದೆ, ನಾವು ಸಂಬಂಧ ಸರಿಗಿಡ್ತಾ ಇದ್ದೀವಿ, ನಂದೇನೂ ಪ್ರಾಬ್ಲಮ್ ಇಲ್ಲ, ನನಗೆ ಯಾವ ಕಾಲೇನೂ ಇಲ್ಲ, ನನಗೇನು ಪ್ರಾಬ್ಲಮ್ ಇದೆ ಅನ್ಸಲ್ಲ ಅಂತ ಹಿಂಗೆ ಅನ್ನೋ ಜನನೂ ಇದ್ದಾರೆ. ಬಟ್ ಅದು ಕ್ರಮೇಣವಾಗಿ ಆ ಜನ ಕಡಿಮೆ ಆಗ್ತಾ ಇದ್ದಾರೆ. ಪೀಪಲ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬಂದಿದೆ, ದೇ ಅಂಡರ್ಸ್ಟ್ಯಾಂಡ್ ದಟ್ ಕುಡ್ ಬಿ ಎ ಪ್ರಾಬ್ಲಮ್ ಅಂತ. ಅದು ಆಲ್ಮೋಸ್ಟ್ ನಾವೀಗ 40 to 50% ಆಫ್ ಬಂಜೆತನಕ್ಕೆ ನಾವು ಮೇಲ್ ಫ್ಯಾಕ್ಟರ್ ಅಂತ ನಾವು ಮಾತಾಡ್ತೀವಿ ಈಗ. ಸೊ ಇಟ್ ಇಸ್ ಸೋ ಇಂಪಾರ್ಟೆಂಟ್. ನಾವು ಪೇಷಂಟ್ ಬಂದ ತಕ್ಷಣ ನಾವು ಫಸ್ಟ್ ನಾವು ಮಾತಾಡೋವಾಗಲೇ ಹೇಳ್ಬಿಡ್ತೀವಿ,
ಹೆಂಡತಿಲಿ ಪ್ರಾಬ್ಲಮ್ ಇರ್ಬೋದು, ನಿಮ್ಮಲ್ಲೂ ಪ್ರಾಬ್ಲಮ್ ಇರಬೇಕು. ಸೊ ನಾವು ಬಂದಾಗ ನಾವು ಇಬ್ಬರನ್ನೂ ಟೆಸ್ಟ್ ಮಾಡಬೇಕಪ್ಪ ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ದ ಪೀಪಲ್ ದಟ್ ದೇ ಹ್ಯಾವ್ ರಿಯಲಿ ದಟ್ ಅವೇರ್ನೆಸ್ ಇಸ್ ಕಮ್ ಆ್ಯಂಡ್ ದೇ ವಿಲ್ ಅಗ್ರಿ. ಮತ್ತೊಂದು ವಿಷಯ ಮೇಡಮ್, ಬೆಳಗಾವಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ತಾವು ಇಡೀ ಕರ್ನಾಟಕದಲ್ಲಿ ತಾವು ಸಲ್ಲಿಸ್ತಾ ಇರುವಂಥ ಸೇವೆಯನ್ನು ಇಡೀ ಕರ್ನಾಟಕ ಗಮನಿಸ್ತಾ ಬಂದಿದೆ. ಇದು ಸಾಮಾನ್ಯ ಜನರ ಕೈಗೆಟ್ಕೋ ಒಂದು ಬೆಲೆಯಲ್ಲಿ ಈ ಎಲ್ಲ ಚಿಕಿತ್ಸೆಗಳು ಅಥವಾ ಈ ಒಂದು ಟ್ರೀಟ್ಮೆಂಟ್ ನೀವೇನು ಹೇಳಿದ್ರಿ ಅಥವಾ ತಪಾಸಣೆಗಳು ಲಭ್ಯವಿರುತ್ತಾ ಅಂತ? ಇದು ಅನ್ಫಾರ್ಚುನೇಟ್ಲಿ ಇನ್ಫರ್ಟಿಲಿಟಿ ಯಾವ ಇನ್ಶೂರೆನ್ಸ್ ಕವರೇಜಲ್ಲಿ ಬರಲ್ಲಮ್ಮ. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅನ್ನೋದು ಒಂದು ಎಂಡ್ ಪಾಯಿಂಟ್ ಇಲ್ಲ. ಈಗ ನಾವು ಡೆಲಿವರಿ ಅಂತಂದರೆ ನಾವು ಹೇಳ್ಬಿಡ್ಬೋದು 9 ತಿಂಗಳಮ್ಮ ನೀನು ನಾರ್ಮಲ್ ಆದರೆ ಇಷ್ಟು ದುಡ್ಡಾಗುತ್ತೆ, ಸಿಸೇರಿಯನ್ ಆದರೆ ಇಷ್ಟು ದುಡ್ಡಾಗುತ್ತೆ ಅಂತ ನಾವು ಹೇಳ್ಬೋದು ನಾವು ಕ್ಲಿಯರಾಗಿ ಹೇಳ್ಬೋದು. ನಾವು ಆಪ್ರೇಷನ್ ಆದರೆ ಇಷ್ಟು ದುಡ್ಡು ಅಂತ ಹೇಳ್ಬೋದು. ಇನ್ಫರ್ಟಿಲಿಟಿಲಿ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಅಂದರೆ ಎಂಡ್ ಪಾಯಿಂಟ್ ನಮ್ಗೆ ಗೊತ್ತಿಲ್ಲ. ಅವ್ಳು 1 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಗಿಬಿಡ್ಬೋದು, 6 ತಿಂಗಳು ತೊಗೋಬೋದು, 1 ವರ್ಷ ತೊಗೋಬೋದು. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಟ್ ವಿ ಆರ್ ಫೇಸಿಂಗ್ ಅಂತ. ಆಮೇಲೆ ಹೆಂಗೆ ನಾವು ಟೆಕ್ನಾಲಜಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಖರ್ಚು ನ್ಯಾಚುರಲಿ ಜಾಸ್ತಿ ಆಗ್ತಾ ಹೋಗುತ್ತಲ್ಲ, ಅರ್ಥ ಆಯ್ತಲ್ಲ. ಸೊ ಬಟ್ ಈ ಟೆಸ್ಟ್ ನಾವೇನು ಮಾತಾಡ್ತಿದ್ದೀವಲ್ಲ, ಡೆಫಿನೆಟ್ಲಿ ಐ ಕ್ಯಾನ್ ಟೆಲ್ ವಿ ವರ್ ಸೆಂಡಿಂಗ್ ಇಟ್ ಟು ಚೆನ್ನೈಗೆ ಕಳಿಸ್ತಾ ಇದ್ವಿ ಮೊದಲು ನಾವು. ಬಟ್ ವಿ ಹ್ಯಾವ್ ನಾಟ್ ಇನ್ಕ್ರೀಸ್ ದ ಕಾಸ್ಟ್. ಮೊದಲು ಎಷ್ಟು ಕಾಸ್ಟಲ್ಲಿ ಇದೆಯಲ್ಲ ಅದನ್ನೇ ಮಾಡ್ತಾ ಇದ್ದೀವಿ, ಬಿಕಾಸ್ ವಿ ವಾಂಟ್ ಇಟ್ ಟು ರೀಚ್ ಟು ಮೆನಿ ಪೀಪಲ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಟೆಕ್ನಾಲಜಿ ತಂದ್ವಿ, ಅಷ್ಟು ಎಕ್ಸ್ಪೆನ್ಸಿವ್ ಆಯಿತು, ಯಾವ ಪೇಷಂಟ್ಗೂ ರೀಚ್ ಆಗಲಿಲ್ಲ ಅಂದರೆ ಟೆಕ್ನಾಲಜಿ ತಂದು ಏನು ಉಪಯೋಗ? ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. ಸೊ ವಿ ಆಲ್ ವೆರಿ ಕ್ಯಾಟಗರಿಕಲಿ ಕೂತ್ಕೊಂಡು ಯೋಚನೆ ಮಾಡಿ ವಿ ವಿಲ್ ನಾಟ್ ಇನ್ಕ್ರೀಸ್ ದ ಕಾಸ್ಟ್. ಮೊದಲು ಯಾವ್ದು ದುಡ್ಡಲ್ಲಿ ನಾವು ಮಾಡ್ತಿದ್ವಲ್ಲ ಸೆಮೆನಲಸೆ, ಅದನ್ನಲ್ಲೇ ಮಾಡೋಣ ಅಂತ ನಾವು ಡಿಸಿಷನ್ ತೊಗೊಂಡು ನಾವು ವಿ ಆರ್ ಪ್ಲೇಸಿಂಗ್ ಇಟ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ಹಲವಾರು ಕಡೆ ಓಡಾಡಿ ಲಕ್ಷಾಂತರ ದುಡ್ಡು ಹಾಕೋದಕ್ಕಿಂತ ಒಂದೇ ವೇದಿಕೆಯಲ್ಲಿ ಒಂದೇ ಕಡೆಗೆ ನೀವು ಅತ್ಯಾಧುನಿಕ ಟ್ರೀಟ್ಮೆಂಟನ್ನು ಈಗ ಕೊಡ್ತಾ ಇದ್ದೀರಾ. ಕರೆಕ್ಟ್. ಮಕ್ಕಳು ಆಗದೇ ಇರುವಂಥವ್ರು ಸಾಕಷ್ಟು ನೋವನ್ನು ಅನುಭವಿಸ್ತಾರೆ, ತಾವು ಡಾಕ್ಟ್ರಾಗಿ ನೋಡಿರ್ತೀರಿ. ಆದರೆ ನಮ್ಮ ಒಂದು ಜೀವನ ಶೈಲಿಯಾಗಿರುವಂಥ ಮಾರ್ಪಾಡಿರ್ಬೋದು, ನಮ್ಮ ಮಾನಸಿಕ ಒತ್ತಡಗಳಿರ್ಬೋದು, ಅಥವಾ ನಮ್ಮ ಇಡೀ ದಿನಚರಿಗಳಿರ್ಬೋದು, ಎಲ್ಲೋ ಒಂದು ಕಡೆ ಇದೆಲ್ಲವೂ ಕೂಡ ಕಾರಣವಾಗ್ತಾ ಇದೆ. ಯಾವೆಲ್ಲ ಬದಲಾವಣೆಗಳಿಂದ ನಾವು ಈ ಸಮಸ್ಯೆಗಳನ್ನು ತಡೆಗಟ್ಟಬಹುದು? ಈಗೇನೆಂದರೆ ಈಗ ಪ್ರಪಂಚನೇ ಸ್ಟ್ರೆಸ್ಫುಲ್ ಪ್ರಪಂಚ ಆಗಿಬಿಟ್ಟಿದೆ, ಕಾಂಪಿಟೇಟಿವ್ ಪ್ರಪಂಚ ಆ್ಯಂಡ್ ಗ್ಲೋಬಲ್ ಲೈಫ್ ಸ್ಟೈಲ್. ಯಾಕಂದರೆ ಇಲ್ಲಿರೋ ಈಗ ನಮಗೆ ಗೊತ್ತಿರೋ ಹಾಗೆ ಇನ್ಫರ್ಟಿಲಿಟಿ ನಂಬರ್ ಜಾಸ್ತಿ ಆಗ್ತಾಯಿದೆ, ಗಂಡು ಮಕ್ಕಳಲ್ಲೂ ಚೆನ್ನಾಗೇ ಜಾಸ್ತಿ ಆಗ್ತಾಯಿದೆ, ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾಯಿದೆ ಗ್ಲೋಬಲಿ ಅಂತ ಪೇಪರ್ನಲ್ಲಿ ದಿನನಿತ್ಯ ನಾವು ಓದ್ತಾ ಇರಬಹುದು. ಇದು ಯಾಕೆ ಕಾರಣ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಸ್ಟೈಲು, ಅದು ಸರಿಯಾದ ಸಮಯಕ್ಕೆ ಊಟ ಇಲ್ಲ, ತಿಂಡಿ ಇಲ್ಲ. ನಾವು ತಿನ್ನೋ ವಸ್ತು ಯಾವ ಥರ ಇದೆ, ನಾವು ತಿನ್ನೋ ವಸ್ತು ಏನಂದರೆ ಜಂಕ್ ಫುಡ್ ಕಲ್ಚರ್ ಇಲ್ಲಿ ತುಂಬ ಜಾಸ್ತಿ ಆಗಿದೆ. ಅದು ಸರಿಯೋ ತಪ್ಪೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಅರ್ಧ ಜನ ಊರಿಂದ ಊರು ಬಿಟ್ಟು ಇನ್ನೊಂದು ಕಡೆ ಬಂದಿರ್ತಾರೆ, ಅವ್ರು ಹೊರಗಡೆ ತಿನ್ನೋದು ಚಾನ್ಸ್ ಜಾಸ್ತಿ ಆಗಿದೆ, ಮನೆ ಊಟ ಸಿಗೋದಿಲ್ಲ, ಅದೊಂದು ಕಾರಣ. ಎರಡನೇದು IT ಬಂದ ಮೇಲೆ ಅವರು ದೇ ವರ್ಕ್ ಫಾರ್ ದ USA ಟೈಮ್. ಇಂಡಿಯಾನಲ್ಲಿ ಕೂತ್ಕೊಂಡು USA ಟೈಮಲ್ಲಿ ಮಾಡಬೇಕಾದ್ರೆ ಅವ್ರ ಸರ್ಕೇಡಿಯನ್ ರಿದಮ್ಮೇ ಫುಲ್ ಚೇಂಜ್ ಆಗಿಬಿಡುತ್ತೆ. ನಮ್ಮದು ಜನರಲಿ ಏನಿರಬೇಕು, ಸೂರ್ಯೋದಯದ ಜೊತೆಗೆ ನಾವು ಹೇಳಬೇಕು ಸೂರ್ಯಾಸ್ತಕ್ಕೆ ಮಲಗಬೇಕು ಅಂತ ನಮ್ಮ ಬಾಡಿ ಟ್ರೆಂಡ್ ಇರೋದು. ಅದೇನಾಗ್ತಾಯಿದೆ, ಉಲ್ಟಾ ಆಗ್ತಾಯಿದೆ. ಆ ಉಲ್ಟಾ ಆಗ್ತಾ ಇರ್ಬೇಕಾದ್ರೆ ಅದ್ರ ಪರಿಣಾಮ ನಮ್ಮ ದೇಹದ ಮೇಲೆ ಬೀರುತ್ತೆ. ಯಾಕಂದರೆ ಮೆಲಟೋನಿನ್ ಅನ್ನೋದು ಒಂದು ಕೆಮಿಕಲ್ ಇರುತ್ತೆ, ದಟ್ ಮೇಂಟೈನ್ಸ್ ದ ಸಿಸ್ಟಮ್ ಆಫ್ ದ ಬಾಡಿ. ಅದಕ್ಕೆ ಕರೆಕ್ಟಾಗಿ 7ರಿಂದ 8 ಗಂಟೆವರೆಗೆ ಒಳ್ಳೆ ನಿದ್ದೆ ಬಂದಿದ್ದರೆ ನಮ್ಮ ದೇಹ ಅದರ ತಾನೇ ಅದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಒಳಗಿಂದ ರಚನೆಗಳೆಲ್ಲ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಯಾವಾಗ ವಿ ಆರ್ ಲೂಸಿಂಗ್ ದಟ್ ಸ್ಲೀಪ್ ಆ್ಯಂಡ್ ವಿ ಆರ್ ನಾಟ್ ಈಟಿಂಗ್ ದ ರೈಟ್ ಫುಡ್ ಆ್ಯಂಡ್ ವಿ ಆರ್ ಆಲ್ವೇಸ್ ಸ್ಟ್ರೆಸ್ಡ್ ಆ್ಯಂಡ್ ಕಾಂಪಿಟೇಟಿವ್. ಸೊ ಇದೆ. ಆಮೇಲೆ ಹ್ಯಾಬಿಟ್ಸು, ಯಾಕಂದರೆ ನಮ್ಮ ಸೊಸೈಟಿಲಿ ಏನಾಗ್ಬಿಟ್ಟಿದೆ, ಸಣ್ಣ ವಯಸ್ಸಿಂದ ನಾವೀಗ ಪೇಪರ್ನಲ್ಲೇ ನೋಡ್ತಾ ಇರ್ಬೋದು, 17 ವರ್ಷ 18 ವರ್ಷ ಕಾರ್ ತೊಗೊಂಡು ಹೋಗೋದು, ಸ್ಪೀಡಲ್ಲಿ ಓಡಿಸೋದು. ಸೊ ದಿಸ್ ಇಸ್ ಆಲ್ ಬಿಕಮಿಂಗ್ ಅ ಸಿಸ್ಟಮ್ ವೇರ್ ವಿ ಆರ್ ವಾಂಟಿಂಗ್, ದ ಚಿಲ್ಡ್ರನ್ ಆರ್ ವಾಂಟಿಂಗ್ ಟು ಪ್ಲೀಸ್ ದಿಯರ್ ಪಿಯರ್ಸ್. ಸೊ ಅದೇ ಥರ ಏನಾಗ್ತದೆ, ಡ್ರಿಂಕ್ಸ್ ತೊಗೊಳ್ಳೋದು, ಸ್ಮೋಕಿಂಗು, ಟೊಬ್ಯಾಕೊ, ಎಸ್ಪೆಷಲಿ ಗುಟ್ಕಾ, ಇಂಥ ಹ್ಯಾಬಿಟ್ಸ್ ಎಲ್ಲ ಬಂದರೆ ಅದು ವೀರ್ಯಾಣುನ ಆಟೋಮ್ಯಾಟಿಕಲಿ ಅದು ಕ್ವಾಲಿಟಿ, ಕ್ವಾಂಟಿಟಿ ಮತ್ತು DNA ಅಂತ ನಾವೇನು ಮಾತಾಡ್ತಿದ್ದೀವೋ ಅಂದರೆ ವರ್ಣತಂತು ಇಸ್ ದ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್. ಆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ಲೇ ಹಾಳಾಗಿಬಿಟ್ರೆ, ವರ್ಣತಂತು ಡ್ಯಾಮೇಜ್ ಆದರೆ ಫಸ್ಟ್ ಆಫ್ ಆಲ್ ಇನ್ಫರ್ಟಿಲಿಟಿ ಆಗ್ಬೋದು. ಇಲ್ಲ ಪ್ರೆಗ್ನೆನ್ಸಿ ನಿಂತರೆ ಮೇಡಮ್ ಹೇಳ್ದಂಗೆ ಆ ಪ್ರೆಗ್ನೆನ್ಸಿನ IVF ಮಾಡಿದ್ರೂ ಕೆಲವು ಸತಿ ಅದು ಟಿಕಾಯಿಸೋದಿಲ್ಲ, ಅಂದರೆ ಗರ್ಭಧಾರಣೆ ಆಗೋದಿಲ್ಲ. ಆದ್ರೂ ಕೆಲವು ಸತಿ ಏನಾಗುತ್ತೆ, ಅರ್ಲಿ ಅಬಾರ್ಷನ್ಸ್ ಆಗ್ಬೋದು. ಅದು ಬಿಟ್ಟು ಕೆಲವು ಸತಿ ಅನ್ಫಾರ್ಚುನೇಟ್ಲಿ ದೇರ್ ಕ್ಯಾನ್ ಬಿ ಅ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ವಿತ್ ದೀಸ್ ಬ್ಯಾಡ್ ಹ್ಯಾಬಿಟ್ಸ್ ವಿಚ್ ವಿ ಸೇ. ಸೊ ಇಂಥದ್ದೆಲ್ಲ ನಾವು ವೈಯಕ್ತಿಕವಾಗಿ ನಾವು ಸಣ್ಣ ವಯಸ್ಸಿಂದಾನೇ ಸ್ಕೂಲ್ ಏಜಲ್ಲೇ ಮಕ್ಕಳಿಗೆ ನಾವು ಇನ್ಕಲ್ಕೇಟ್ ಮಾಡಬೇಕು, ಇದು ಮಾಡೋದು ಸರಿ ಅಲ್ಲ,
ಈ ಥರ ಲೈಫ್ ಸ್ಟೈಲು, ಹಿಂದಿನ ಟ್ರೆಡಿಷ್ನಲ್ ಲೈಫ್ ಸ್ಟೈಲೇ ಒಳ್ಳೆಯದು, ಈಗಿನ ಲೈಫ್ ಸ್ಟೈಲು ಅಡಾಪ್ಟ್ ಮಾಡ್ಕೋಬೇಡಿ ಅಂತ ಒಂದು ಸ್ಕೂಲ್ ಲೆವೆಲಿಂದ ನಾವು ಹೇಳ್ಕೊಡ್ತಾ ಬಂದರೆ ನಮ್ಮ ಮಕ್ಕಳು ಯಾವಾಗ ಟೀನೇಜು ಮತ್ತು ಅಡಲಸೆಂಟ್ ಏಜಿಗೆ ಬರ್ತಾರೋ ಆವಾಗ ಅವ್ರದ್ದು ಆಟೋಮ್ಯಾಟಿಕಲಿ ಲೈಫ್ ಸ್ಟೈಲ್ ಚೇಂಜ್ ಆದರೆ ಪ್ರಾಬಬ್ಲಿ ಟು ಸರ್ಟನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಬ್ರಿಂಗ್ ಡೌನ್ ದಿಸ್ ಪ್ರಾಬ್ಲಮ್ ಆಫ್ ಇನ್ಫರ್ಟಿಲಿಟಿ. ಇಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಗ್ಲೋಬಲ್ ಪ್ರಾಬ್ಲಮ್. ನಮಗೆ ಸೊಲ್ಯೂಷನಿಗೆ ಕಂಡುಕೊಂಡಿದ್ದೀವಿ, ಮಷೀನ್ಸ್ ಬಂದಿದೆ, ಎಲ್ಲ ಬಂದಿದೆ, ಬಟ್ ಹೌ ಟು ನಾಟ್ ಗೆಟ್ ಇನ್ ಟು ದಟ್ ಸಿಸ್ಟಮ್. ಇನ್ಫರ್ಟಿಲಿಟಿ ಬರೋ ಅಂಥ ನಾವು ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅದು ನಮ್ಮಲ್ಲಿ ನಾವಿದೆ. ಅದಕ್ಕೆ ಅವೇರ್ನೆಸ್ ಮೂಡಿಸ್ಕೊಂಡು ದೆರ್ ಆರ್ ಮೆನಿ ಪ್ಲ್ಯಾಟ್ಫಾರ್ಮ್ಸ್ ವೇರ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್. ಅವೇರ್ನೆಸ್ ಬಂದರೆ ಆಟೋಮ್ಯಾಟಿಕಲಿ ಥಿಂಗ್ಸ್ ಕ್ಯಾನ್ ಚೇಂಜ್ ಫಾರ್ ಬೆಟರ್. ಎಲ್ಲೋ ಒಂದು ಕಡೆ ನಮ್ಮ ಮಾನಸಿಕ ಒತ್ತಡಗಳು ಅಥವಾ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಹಲವಾರು ಗೊಂದಲಗಳು, ಈ ಪೈಪೋಟಿ ಇರ್ಬೋದು, ನಾವು ಮನುಷ್ಯರೆಲ್ಲ ಮಷೀನ್ ಥರ ಆಗೋಗಿದ್ದೀವಿ, ಇದು ಕೂಡ ಕಾರಣವಾಗುತ್ತಾ ಮೇಡಮ್? ಡೆಫಿನೆಟ್ಲಿ ಕಾಂಪಿಟಿಷನ್ ಅಂದರೆ ಏನು, ಯಾವಾಗಲೂ ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಸ್ಟ್ರೆಸ್ ಇರಬೇಕು. ಸ್ಟ್ರೆಸ್ ಇಲ್ಲ ಅಂದರೆ ನಾವು ಮುಂದೆ ಹೋಗೋದೇ ಇಲ್ಲ, ನಮ್ಮ ಕಂಫರ್ಟ್ ಝೋನಲ್ಲಿ ನಾವು ಕೂತ್ಬಿಡ್ತೀವಿ. ಸ್ಟ್ರೆಸ್ ಇರಬೇಕು, ಬಟ್ ಆ ಸ್ಟ್ರೆಸ್ ಹೋಗ್ಬಿಟ್ಟು ಡಿಸ್ಟ್ರೆಸ್ ಆಗಬಾರ್ದು. ವಾಟ್ ಈಸ್ ಹ್ಯಾಪ್ನಿಂಗ್ ನೌ ಇಸ್ ಡಿಸ್ಟ್ರೆಸ್. ಅವ್ರಿಗೆ ನನಗಿಂತ ಜಾಸ್ತಿ ಮಾರ್ಕ್ ಬಂದುಬಿಡ್ತು, 1 ಮಾರ್ಕ್ ಜಾಸ್ತಿ ಬಂದುಬಿಡ್ತು. ಆ ಸ್ಟ್ರೆಸ್ಸಿಂದನೇ ನಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸು ಹಾಳಾಗುತ್ತೆ, ಜೊತೆಗೆ ನಮ್ಮ ದೇಹದ ಪರ್ಫಾರ್ಮೆನ್ಸು ಹಾಳಾಗುತ್ತೆ. ಬಿಕಾಸ್ ವಿ ಆರ್ ಕ್ರಿಯೇಟಿಂಗ್ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತೀವಿ, ಅದೆಲ್ಲ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸು. ದಟ್ ಈಸ್ ಗೋಯಿಂಗ್ ಟು ಕಾಸ್ ಕ್ರಾನಿಕ್ ಇನ್ಫ್ಲಮೇಷನ್. ಆ ಕ್ರಾನಿಕ್ ಇನ್ಫ್ಲಮೇಷನ್ ಇಸ್ ದ ಕಾಸ್ ಫಾರ್ ಮೆನಿ ಡಿಸೀಸಸ್. ಹಾರ್ಟ್ ಅಟ್ಯಾಕ್ಸ್ ಆಗಲಿ, ಡಯಾಬಿಟಿಸ್ ಆಗಲಿ, ಕ್ಯಾನ್ಸರ್ಸ್ ಆಗಲಿ, ಇನ್ಫರ್ಟಿಲಿಟಿ ಆಗಲಿ, ಎಲ್ಲದಕ್ಕೂ ಈ ಕ್ರಾನಿಕ್ ಸ್ಟ್ರೆಸ್ ಇಸ್ ಅ ರೀಸನ್. ಸೊ ಅದಕ್ಕೆ ನಾವೀಗ ಮೆಡಿಕೇಷನ್ ಜೊತೆ ಮೆಡಿಟೇಷನ್ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಟು ಕಾಮ್ ಅವರ್ ಮೈಂಡ್.